ಪ್ರತಿನಿತ್ಯ ಥರ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ನಮ್ಮ ಯಜಮಾನ್ರು ವಾಕಿಗೆ ಹೊರಟ್ವಿ. ವಾಕಿಗೆ ಹೋಗ್ಬೇಕಿದ್ರೆ ಈ ಕಾರ್ ಮೇಲೆ ಇಬ್ನಿ ಬಿದ್ದಿದ್ದು ನೋಡಿ ಚಿಕ್ಕದ್ರಲ್ಲಿ ಹೆಸರು ಬರೀತಿದ್ವಿ, ನೆನಪಿದ್ಯಾ? ಆ ಥರ ನಾನು ಸ್ವಾತಿ ಲವ್ ತಾರೀಶ್ ಅಂತ ಬರೆದೆ. ನಮ್ಮ ಯಜಮಾನ್ರು ನೋಡಿ ಕೋತಿ ಅಂತ ಬರೆದಿದ್ದಾರೆ. ರೀ ಯಜಮಾನ್ರೆ, ಇನ್ಮೇಲೆ ನಾನು ಕೋತಿ ಥರನೇ ಆಡ್ತೀನಿ ನೋಡಿ. ಈ ಡಾಲ್ಮಿಷನ್ ಇದನ್ನಲ್ಲ, ಇವನನ್ನು ನೋಡಿದ್ರೆ ಬೊಗ್ಲದೇ ಇಲ್ಲ. ಅದೇ ನಮ್ಮ ಯಜಮಾನ್ರು ನೋಡ್ಲಿ ಬೊಗ್ಲದೇ ನಿಲ್ಸಲ್ಲ. ಇವ್ರು ಇನ್ನೂ ಕಿತಾಪತಿ ಮಾಡಿದ್ದಾರೆ ಇವನಿಗೆ. ಆ ನಾಯಿ ಹುಡುಗ ಇರಬೇಕು, ಅದಕ್ಕೆ ಹುಡುಗರಿಗೆ ಮಾತ್ರ ಬೊಗಳುತ್ತೆ, ಹುಡುಗಿರಿಗೆ ಮಾತ್ರ ಬೊಗ್ಲೋದೇ ಇಲ್ಲ. ಇವಳು ನೋಡಿ ಇಲ್ಲಿ ಬಂದು ಹೂವು ಬೀಳ್ಸು ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಈ ತರ ಎಲ್ಲ ಕೆಲಸನ ಮೇಡಮ್ ಅವರೇ ಹೇಳಿ ಮಾಡಿಸ್ಕೊಳ್ಳೋದು. ಡೀಸೆಂಟ್ ಆಗಿ ಇದ್ದೋನ್ನ ಚೈಲ್ಡ್ ತರ ಮಾಡಾಕ್ಬಿಟ್ಟವಳೆ. ಒಂದೊಂದ್ಸಲ ನಾವಿಬ್ರು ಮದ್ವೆ ಆಗಿದೀವ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಅದ್ ಬಿಡಿ, ಇವತ್ತು ನನ್ನ ಆಫೀಸ್ ನಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಎಷ್ಟು ಪ್ರೌಡ್ ಫೀಲಿಂಗ್ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಮೇಡಮ್ ಅವರು ಕುಂಕುಮ ಎಲ್ಲ ಇಟ್ಟು ಕಳಿಸ್ಕೊಟ್ಟಿದ್ರು, ಮತ್ತೆ ಎತ್ತಿಗ್ ವೇರ್ ಕೂಡ ಇತ್ತು ಇವತ್ತು ಆಫೀಸ್ ನಲ್ಲಿ. ನಾವ್ ಹೆಣ್ಮಕ್ಳು ಸೀರೆ ಉಟ್ಟಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀವೋ ಅದೇ ತರ ಗಂಡ್ಮಕ್ಳು ಪಂಚೆ ಉಟ್ಟಾಗ ಮುದ್ದಾಗಿ ಕಾಣಿಸ್ತಾರೆ. ಗಟ್ಟಿಯಾಗಿರು ಆದರೆ ಒರಟನಾಗಬೇಡ, ಕರುಣೆ ತೋರಿಸು ಆದರೆ ದುರ್ಬಲನಾಗಬೇಡ, ಧೈರ್ಯದಿಂದ ಮುನ್ನುಗ್ಗು ಆದರೆ ಗೂಳಿಯಾಗಬೇಡ, ಸ್ವಾಭಿಮಾನಿಯಾಗಿರು ಆದರೆ ಅಹಂಕಾರ ಬೇಡ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿ ಖುಷಿಯಾಗಿ ಇರಿ.